ಆತ್ಮೀಯ ವಿದ್ಯಾರ್ಥಿಗಳೇ, ಪುನಃ 10ನೇ ಸೆಷನ್ಗೆ ಸ್ವಾಗತ. ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಆರಂಭವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಾರಂಭದವರೆಗೆ. ಪ್ರೋಗ್ರಾಮ್ BA ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ 2, ಯೂನಿವರ್ಸಿಟಿ VSKUB ಸೆಷನ್ 10ನೇ ಸೆಷನ್ ಆಗಿರುತ್ತೆ. ನಮಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೊದಲನೇ ಅಧ್ಯಾಯ ಗುಪ್ತರು ಮತ್ತು ವರ್ಧನರು. ಅದರಲ್ಲಿ ನಾವು ನೋಡುವಂತಹ ಒಂದು ಟಾಪಿಕ್ 10ನೇ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಹರ್ಷವರ್ಧನ. ಹರ್ಷವರ್ಧನನ ದಿಗ್ವಿಜಯಗಳೇನು, ಆತನ ಸೈನಿಕ ಸಾಧನೆಗಳೇನು ಎನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಕನ್ಕ್ವೆಸ್ಟ್ಸ್ ಆಫ್ ಹರ್ಷವರ್ಧನ, ಆತನ ದಿಗ್ವಿಜಯಗಳು ಏನು ಎನ್ನುವಂಥದ್ದನ್ನು ನೋಡ್ತಾ ಹೋದರೆ, ಇವನು ವರ್ಧನರ ಸಾಮ್ರಾಜ್ಯದಲ್ಲೇ ಅತ್ಯಂತ ಮಹಾಪರಾಕ್ರಮಿಯಾಗಿರುವಂಥವನು, ಶೂರನಾಗಿರುವಂಥವನು ಮತ್ತು ಧೀರನಾಗಿರ್ತಕ್ಕಂಥವನು, ವರ್ಧನ ಮನೆತನದಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥ ರಾಜನಾಗಿರ್ತಾನೆ. ದಿ ಅಮಲ್ಗಮೇಷನ್ ಆಫ್ ದಿ ಟೂ ಪವರ್ಫುಲ್ ನಾರ್ಥರ್ನ್ ಕಿಂಗ್ಡಮ್ಸ್ ಹೆಲ್ಪ್ಡ್ ಹರ್ಷ ಗ್ರೇಟ್ಲಿ ಇನ್ ಎಕ್ಸ್ಟೆಂಡಿಂಗ್ ದ ಸ್ಪೇರ್ ಆಫ್ ಈಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಜುರಿಡಕ್ಷನ್ ಓವರ್ ದ ನ್ಯೂಮೇರಿಯಸ್ ಸ್ಟೇಟಸ್ ಆಫ್ ನಾರ್ತ್ ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಮತ್ತು ವರ್ಧನ ಎನ್ನುವಂಥ ಒಂದು ಸಣ್ಣ ವರ್ಧನ ಮನೆತನವನ್ನು ಅಥವಾ ತಾನೇಶ್ವರ ಸಿಂಹಾಸನದ ಸಣ್ಣ ರಾಜ್ಯವನ್ನು ಬಹುದೊಡ್ಡ ವಿಶಾಲವಾಗಿರ್ತಕ್ಕಂಥ ರಾಜ್ಯವನ್ನಾಗಿ ನಿರ್ಮಾಣ ಮಾಡುವಲ್ಲಿ ಬಹುತೇಕ ಈತನ ಸಾಮರ್ಥ್ಯ ಮತ್ತು ಖಡ್ಗದ ಶೂರತನ ಮತ್ತು ಇವನ ಚಾಕಚಕ್ಯತೆ ಎನ್ನುವಂಥದ್ದು, ಈತನ ಯುದ್ಧ ಪ್ರಿಯತೆ ಎನ್ನುವಂಥದ್ದು ಬಹುಮುಖ್ಯವಾಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಈಸ್ ಸಕ್ಸೀಡೆಡ್ ಇನ್ ಬಿಕಮಿಂಗ್ ದ ಸಾವೆರಿನ್ ಹೆಡ್ ಆಫ್ ದ ಎಂಟರ್ ನಾರ್ಥರ್ನ್ ಇಂಡಿಯಾ. Dr. R.K. Mukherjee has pointed out Harsha's wars were, however, not those of unmotivated aggression but wars of vengeance ಅಂತ ಕರೀತಾರೆ. ಇಲ್ಲಿ ಈತ ಪ್ರಮುಖವಾಗಿ ಒಂದು ಉತ್ತರ ಭಾರತದಲ್ಲಿ ಗುಪ್ತರ ನಂತರದಲ್ಲಿ ಒಂದು ವರ್ಧನ ಎನ್ನುವಂಥ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ, ಇವನು ಒಂದು ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡುವಲ್ಲಿ ಈತನ ಸಾಹಸಗಳು, ಈತನ ಯುದ್ಧದ ಉನ್ಮಾದ ನೀತಿ ಎನ್ನುವಂಥದ್ದು, ಈತನ ಪ್ರಯತ್ನ ಎನ್ನುವಂಥದ್ದು ಬಹುಮುಖ್ಯವಾಗುತ್ತೆ. ಹಾಗಾಗಿ ಇಲ್ಲಿ R.K. ಮುಖರ್ಜಿ ಎನ್ನುವಂಥವ್ರು ಎಷ್ಟು ಮಟ್ಟಿಗೆ ಪಾಯಿಂಟ್ಔಟ್ ಮಾಡ್ತಾರೆ ಅಂತಂದರೆ, ಇವನು ತುಂಬ ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡ್ತಾ ಇದ್ದ. ಇವನು ಬಾಣನ ಹರ್ಷಚರಿತೆಯಿಂದ ಏನು ಗೊತ್ತಾಗುತ್ತಂದರೆ, ಬಹುದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆ ಉಳ್ಳಂಥ ವ್ಯಕ್ತಿಯಾಗಿದ್ದ ಎನ್ನುವಂಥ ಅಂಶ ನಮಗೆ ತಿಳಿದು ಬರುತ್ತೆ. ಕನ್ಕ್ವೆಸ್ಟ್ ಆಫ್ ಬೆಂಗಾಲ್ನ ಮೇಲಿನ ದಾಳಿ. ನಮಗೆ ಬೆಂಗಾಲ್ನ ಮೇಲೆ ದಾಳಿ ಎನ್ನುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಹರ್ಷಾಸ್ ಕ್ಯಾಂಪೈನ್ ವಾಸ್ ಅಗೇನೆಸ್ಟ್ ಶಶಾಂಕ. ಇಲ್ಲಿ ಶಶಾಂಕ ಎನ್ನುವಂತಹ ಬಹುದೊಡ್ಡ ಕಾಡಾಟ ಮಾಡುವಂಥ ವೈರಿ ಇವನು. ಎಷ್ಟರ ಮಟ್ಟಿಗೆ ಹರ್ಷವರ್ಧನನಿಗೆ ಕಾಡ್ತಾನೆ ಮತ್ತು ಅವನನ್ನು ಸತಾಯಿಸ್ತಾನೆ ಅಂತಂದರೆ, ಈ ಶಶಾಂಕ ಎನ್ನುವಂಥವನು ಆತನ ಸಾಯುವವರೆಗೂ ಅವನು ಸಿಗಲಾರದಂಥ ಒಂದು ಪರಿಸ್ಥಿತಿಯ ಮಟ್ಟದಲ್ಲಿ ಭಾಳ ಬುದ್ಧಿವಂತನಾಗಿರ್ತಕ್ಕಂಥವನು ಶಶಾಂಕ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಹರ್ಷವರ್ಧನ ತನ್ನ ಅಣ್ಣನ ಸಾವಿಗೆ ಕಾರಣನಾಗಿರ್ತಕ್ಕಂತಹ ಶಶಾಂಕನನ್ನು ಹೇಗಾದರೂ ಮಾಡಿ ಅವನನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಮತ್ತು ಅವನನ್ನು ಕೊಂದು ಹಾಕಬೇಕಂತಂದು ಆತನ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ತನ್ನ ದಂಡನಾಯಕನಾಗಿರ್ತಕ್ಕಂಥ ಬಂಡಿಯ ನೇತೃತ್ವದಲ್ಲಿ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾನೆ. ದೆನ್ ಅದರ ಜೊತೆ ಶಶಾಂಕ ಈಸ್ ಡೆಡ್ಲಿಯೆಸ್ಟ್ ಎನಿಮಿ. ಹರ್ಷ ವಾಸ್ ಡಿಸೋರಿಯಸ್ ಟು ಅವೇಂಜ್ ದ ಡೆತ್ ಆಫ್ ಈಸ್ ಬ್ರದರ್. ದಸ್ ಆಫ್ಟರ್ ಎಂಟರಿಂಗ್ ಇನ್ ಟು ದ ಅಲಯನ್ಸ್ ವಿತ್ ಭಾಸ್ಕರ ವರ್ಮ ದ ಕಿಂಗ್ ಆಫ್ ಕಾಮರೂಪ, ಈ ಅಟ್ಯಾಕ್ಡ್ ಬೆಂಗಾಲ್ ಅಂತ ನಾವು ಕರಿತಾ ಹೋಗ್ತೀವಿ. ನೋಡಿ, ನಮಗೆ ಪ್ರಮುಖವಾಗಿ ಏನಾಗುತ್ತೆ ಅಂತಂದರೆ, ಇಲ್ಲಿ ತನ್ನ ತಂಗಿಯ ಬಂಧನಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ಶಶಾಂಕ, ತನ್ನ ಅಣ್ಣನ ರಾಜವರ್ಧನ ಸಾವಿಗೆ ಕಾರಣನಾಗಿರ್ತಕ್ಕಂಥವನು ಶಶಾಂಕನಾಗಿದ್ದ. ಎಷ್ಟು ಮಟ್ಟಿಗೆ ಅಂದರೆ ಡೆಡ್ಲಿಯೆಸ್ಟ್ ಎನಿಮಿ ಅಂತ ನಾವು ಕರಿತಾ ಹೋಗ್ತೀವಿ. ಹರ್ಷವರ್ಧನನ ಅವನಿಗೆ ಹೊಟ್ಟೆ ಉರಿ ಬರುವಷ್ಟು ಇವನು ವೈರತ್ವ ಎನ್ನುವಂಥದ್ದು ಅವನಿಗೆ ತೊಂದರೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥವನು ಶಶಾಂಕ. ಹಾಗಾಗಿ ತನ್ನ ಅಣ್ಣನ ಸಾವಿಗೆ ಕಾರಣನಾಗಿರ್ತಕ್ಕಂಥ ಶಶಾಂಕನನ್ನು
ಸಂಪೂರ್ಣವಾಗಿ ಅವನ ನಿರ್ನಾಮ ಮಾಡಲಿಕ್ಕೆ ಅಸ್ಸಾಮು ಅಥವಾ ಕಾಮರೂಪ ಅಂತ ನಾವು ಕರಿತೀವಲ್ಲ ಆ ಪ್ರಾಂತ್ಯದ ರಾಜನಾಗಿರ್ತಕ್ಕಂತಹ ಭಾಸ್ಕರ ವರ್ಮನ ಜೊತೆ ಸ್ನೇಹತ್ವವನ್ನು, ಒಂದು ಬಾಂಧವ್ಯವನ್ನು ಬೆಸೆದುಕೊಳ್ತಾನೆ. ಆತನೊಂದಿಗೆ ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡಿ ಬಂಗಾಳದ ಮೇಲೆ ಒಂದು ಬಹುದೊಡ್ಡ ಮಟ್ಟದಲ್ಲಿ ಸೈನ್ಯ ಸಮೇತನಾಗಿ ಅವನ ಮೇಲೆ ದಾಳಿಯನ್ನು ಮಾಡ್ತಾನೆ. ಶಶಾಂಕ ಎಕ್ಸ್ಪೀರಿಯನ್ಸ್ಡ್ ಎ ಹೆವಿ ಡಿಫೀಟ್ ಇನ್ ದ ವಾರ್ ಆ್ಯಂಡ್ ಫಿಲ್ಡ್ ಅವೇ ಫ್ರಮ್ ಬೆಂಗಾಲ್ ಆರ್ ಗೌಡ. ಯಾವಾಗ ಭಾಸ್ಕರ ವರ್ಮ ಮತ್ತು ಹರ್ಷವರ್ಧನ ಮತ್ತು ಆತನ ದಂಡನಾಯಕ ನೇತೃತ್ವದಲ್ಲಿ ಸೈನ್ಯ ಸಮೇತನಾಗಿ ಬಂದಾಗ ಇವನು ಸೋತು ಪಲಾಯನ ಆಗ್ತಾನೆ, ತಪ್ಪಿಸ್ಕೊಂಡು ಬಿಡ್ತಾನೆ. ತಪ್ಪಿಸ್ಕೊಂಡು ಅವನು ಬಂಗಾಳ ಕೊಲ್ಲಿಯ ಮೂಲಕ ಬೇರೊಂದು ಸ್ಥಳಕ್ಕೆ ಅವನು ಪಲಾಯನವನ್ನು ಮಾಡ್ತಾನೆ. ಹೀಗೆ ಬಂಗಾಳವನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ. ಬಟ್ ಹರ್ಷ ಕುಡ್ ನಾಟ್ ಕ್ವೆಲ್ ದ ಪವರ್ಸ್ ಆಫ್ ಶಶಾಂಕ ಕಂಪ್ಲೀಟ್ಲಿ. ಆಸ್ ಲಾಂಗ್ ಆಸ್ he lived, he was a source of great trouble to ಹರ್ಷ. ಸಂಪೂರ್ಣವಾಗಿ ಶಶಾಂಕ ಎನ್ನುವಂಥವನು ಸೋತಿರಲ್ಲ. ಹಾಗಾಗಿ ಆ ಗೌಡ ಪ್ರದೇಶವನ್ನು ಅಥವಾ ಬಂಗಾಳವನ್ನು ಸಂಪೂರ್ಣವಾಗಿ ಇವನು ವರ್ಧನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವಲ್ಲಿ ಆಗೋದಿಲ್ಲ. ಒಟ್ಟಾರೆಯಾಗಿ ಶಶಾಂಕ ಎನ್ನುವಂಥವನು ಅವನು ಬದುಕಿರುವವರೆಗೆ ಸೋತು ಶರಣಾಗತಿ ಎನ್ನುವಂಥದ್ದವನು ಮಾಡಿಕೊಳ್ಳಲ್ಲ. ಹಾಗಾಗಿ ಶಶಾಂಕ ಅವನ ಜೀವಿತ ಅವಧಿಯವರೆಗೆ ಹರ್ಷವರ್ಧನಿಗೆ ಸಾಕಷ್ಟು ತೊಂದರೆಯನ್ನು ಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಇದು ಯಾವ ರೀತಿ ಅಂತಂದರೆ ಇದು ಒಂದು ನಮ್ಮ ಗಾಯ ಆಗಿರುವ ರೀತಿಯಲ್ಲಿ ಕಾಲೊಳಗಡೆ ಮುಳ್ಳು ಚುಚ್ಚಿಕೊಂಡಾಗ ಯಾವ ರೀತಿ ಆಗಿರ್ತಕ್ಕಂಥ ಒಂದು ವೇದನೆ ಉಂಟಾಗುತ್ತೆ, ಅದೇ ಥರ ಮೊಗ್ಗಲ್ಲು ಮುಳ್ಳಾಗಿ ಇಲ್ಲಿ ನಮಗೆ ಶಶಾಂಕ ಎನ್ನುವಂಥವನು ಹರ್ಷವರ್ಧನಿಗೆ ಕಾಡ್ತಾ ಹೋಗ್ತಾನೆ. ಆಫ್ಟರ್ ಹಿಸ್ ಡೆತ್ ಇನ್ 620 AD, ಹರ್ಷ ಅಂಡ್ ಭಾಸ್ಕರ್ ವರ್ಮ ಡಿವೈಡೆಡ್ ಇನ್ ಹಿಸ್ ಸ್ಟೇಟ್ ಅಮಾಂಗ್ಸ್ಟ್ ದೆಮ್ಸೆಲ್ವ್ಸ್ ಅಂತ ಕರಿತೀವಿ. ಯಾವಾಗ ಕ್ರಿಸ್ತಶಕ 620ರಲ್ಲಿ ಶಶಾಂಕ ಎನ್ನುವಂಥವನು ಮರಣಕ್ಕೆ ತುತ್ತಾಗ್ತಾನೆ, ಆವಾಗ ಭಾಸ್ಕರ ವರ್ಮ ಮತ್ತು ಹರ್ಷವರ್ಧನ ಎನ್ನುವಂಥವರು ಗೌಡ ದೇಶವನ್ನು ಅವರು ತಮ್ಮಲ್ಲೇ ಹಂಚಿಕೊಳ್ತಾರೆ. ದ ಕನ್ಕ್ವಿಸ್ಟ್ ಆಫ್ ಸಿಂಧ್ ಅಂಡ್ ನೇಪಾಳ್. ಈತ ಬರೇ ಬಂಗಾಳದ ಮೇಲೆ ಮಾತ್ರ ತನ್ನ ದಿಗ್ವಿಜಯವನ್ನು ಸಾಧಿಸಲಿಲ್ಲ, ಅದರ ಜೊತೆಗೆ ಅವನು ಸಿಂಧ್ ಎನ್ನುವಂಥ ಪ್ರದೇಶ ಮತ್ತು ನೇಪಾಳ ಎನ್ನುವಂಥ ಪ್ರದೇಶಗಳ ಮೇಲೂ ಅವನು ದಾಳಿಯನ್ನು ಮಾಡಿದ. ಫ್ರಮ್ ಬಾಣಾಸ್ ಹರ್ಷಚರಿತ ವಿ ಲರ್ನ್ ದಟ್ ಹರ್ಷ ಅಮ್ಯಾಸ್ಡ್ ಲಾರ್ಜ್ ಅಮೌಂಟ್ ಆಫ್ ವೆಲ್ತ್ ಫ್ರಮ್ ಸಿಂಧ್. ಸಿಂಧ್ ಎನ್ನುವಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಸಂಪತ್ತನ್ನು ಸೂರೆಗೊಳ್ತಾನೆ ಅಂತಂದು ಬಾಣನ ಹರ್ಷಚರಿತೆ ಎನ್ನುವಂಥ ಗ್ರಂಥದಿಂದ ಗೊತ್ತಾಗುತ್ತೆ. ಸಿಂಧ್ ಎನ್ನುವಂಥ ಪ್ರದೇಶ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಪ್ರದೇಶ ಆಗಿತ್ತು. ಆ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ಸಂಪತ್ತನ್ನು ಪಡೆದುಕೊಳ್ತಾನೆ. ದೋ ಅಥೆಂಟಿಸಿಟಿ ಆಫ್ ದಿಸ್ ಎಕ್ಸ್ಪ್ಲನೇಷನ್ ಈಸ್ ನಾಟ್ ಫ್ರೀ ಫ್ರಮ್ ಎಕ್ಸುರೇಷನ್ಸ್, ಇಟ್ ಕೆನಾಟ್ ಬಿ ಡಿನೈಡ್ ದಟ್ ಪ್ರಭಕರ ವರ್ಧನ ವಾಸ್ ನಾಟ್ ಹ್ಯಾವಿಂಗ್ ಕಾರ್ಡಿಯಲ್ ರಿಲೇಷನ್ಸ್ ವಿತ್ ದ ರೂಲರ್ಸ್ ಆಫ್ ಸಿಂಧು. ನಮಗೆ ಪ್ರಮುಖವಾಗಿ ಪ್ರಭಕರ ವರ್ಧನ ಕಾಲಘಟ್ಟದಲ್ಲಿ ಸಿಂಧೂದ ಜೊತೆ ಉತ್ತಮವಾಗಿರ್ತಕ್ಕಂತಹ ಸಂಬಂಧವೇನು ಇರೋದಿಲ್ಲ. ಬಟ್ ಹಾಗಾಗಿ ಅವರ ಜೊತೆ ಒಂದು ತಕರಾರು ಎನ್ನುವಂಥದ್ದು ಉಂಟಾಗಿರುತ್ತೆ. ಪ್ರಭಕರ ವರ್ಧನಿಂದಲೂ ಸಾಕಷ್ಟು ಒಂದು ತಿಕ್ಕಾಟ ಒಂದು ಕಪ್ಪು ಕಾಣಿಕೆಯನ್ನು ಪಡೆಯುವುದರ ಮೂಲಕ ತನ್ನ ಒಂದು ವರ್ಧನ ಮನೆತನಕ್ಕೆ ಆಡಳಿತಕ್ಕೆ ಒಳಪಡಿಸ್ತಾನೆ. ಬಟ್ ಫ್ರಮ್ ಹುಯಾನ್ ವಿ ನೌ ದಟ್ ಸಿಂಧ್ ವಾಸ್ ಪವರ್ಫುಲ್ ಸ್ಟೇಟ್ ವೆನ್ ಹಿ ಪೇಡ್ ಎ ವಿಸಿಟ್ ದೇರ್ ಅಂತ ಕರಿತೀವಿ. ಸಿಂಧ್ ಎನ್ನುವಂಥದ್ದು ಅತ್ಯಂತ ಬಲಿಷ್ಠವಾಗಿರತಕ್ಕಂತಹ ಅಲ್ಲಿ ಏನಂತಂದರೆ ಹೂಣರ ಒಂದು ಜನಾಂಗ ಎನ್ನುವಂಥದ್ದು ವಾಸ ಮಾಡ್ತಾ ಇತ್ತು. ಹಾಗಾಗಿ ಈ ಸಿಂಧ್ ಎನ್ನುವಂಥ ಪ್ರದೇಶವನ್ನು ಗೆಲ್ಲುವಂಥದ್ದು ಭಾಳ ಅವತ್ತಿನ ಮಟ್ಟಿಗೆ ಒಂದು ದೊಡ್ಡ ಪ್ರೆಸ್ಟೇಜ್ನ ಪ್ರಶ್ನೆ ಆಗಿತ್ತು ಅಂತ ಕರಿತೀವಿ. ಹೀಗೆ ಆ ಪ್ರದೇಶವನ್ನು ಗೆದ್ದು ಆ ಒಂದು ಪ್ರದೇಶದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾನೆ. ಫ್ರಮ್ ಬಾಣ ವಿ ಲರ್ನ್ ದಟ್ ಹರ್ಷ ಹ್ಯಾಡ್ ಕನ್ಕ್ವೈರ್ಡ್ ನೇಪಾಳ ಆಲ್ಸೋ ತಗ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಬರೀ ಸಿಂಧ್ ಎನ್ನುವಂಥ ಪ್ರದೇಶವನ್ನು ಮಾತ್ರ ಗೆಲ್ಲಿಲ್ಲ ಅವನು, ಇಲ್ಲಿ ನೇಪಾಳ ಎನ್ನುವಂತಹ ಪ್ರದೇಶದ ಮೇಲೇನೂ ದಾಳಿಯನ್ನು ಮಾಡಿ ಅಲ್ಲಿ ಅನೇಕ ಪ್ರದೇಶವನ್ನು ವಶಪಡಿಸಿಕೊಂಡ ಮತ್ತು ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡ ಅಂತಂದು ನಮಗೆ ಬಾಣನ ಹರ್ಷಚರಿತೆ ಎನ್ನುವಂಥ ಗ್ರಂಥದಿಂದ ನಮಗೆ ಉಲ್ಲೇಖ ಸಿಗ್ತಾ ಹೋಗುತ್ತೆ. ವಾರ್ ಅಗೇನ್ಸ್ಟ್ ಪುಲ್ಕೇಶಿ ಸೆಕೆಂಡ್ ಅಂತ ಕರಿತೀವಿ. ಬಹುದೊಡ್ಡ ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಯುದ್ಧ ಹರ್ಷವರ್ಧನ ಕಾಲಘಟ್ಟದಲ್ಲಿ ಅಂತಂದರೆ ಇಲ್ಲಿ ದಕ್ಷಿಣ ಭಾರತದ ಬಾದಾಮಿ ಚಾಲುಕ್ಯರ
ರಾಜನಾಗಿರ್ತಕ್ಕಂತಹ ಎರಡನೇ ಪುಲಿಕೇಶಿ ಮತ್ತು ಉತ್ತರ ಪತೇಶ್ವರನಾಗಿರ್ತಕ್ಕಂತಹ ಹರ್ಷವರ್ಧನನ ಬಹುದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಯುದ್ಧವೇ ನರ್ಮದಾ ನದಿ ಯುದ್ಧ ಅಂತ ಕರಿತೀವಿ. ಹಾಗಾಗಿ ಇಮ್ಮಡಿ ಪುಲಿಕೇಶಿ ಜೊತೆ ಇವನು ಯುದ್ಧವನ್ನ ಮಾಡ್ತಾನೆ. ಹ್ಯಾವಿಂಗ್ ಕನ್ಸಾಲಿಡೇಟೆಡ್ ಇಸ್ ಪವರ್ ಇನ್ ನಾರ್ಥರ್ನ್ ಇಂಡಿಯಾ, ಹರ್ಷ ಇನ್ವ್ಯಾಡೆಡ್ ಡೆಕ್ಕನ್ ಆಲ್ಸೋ. ಈತ ಹರ್ಷವರ್ಧನ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ತನ್ನ ಸಾಮ್ರಾಜ್ಯ ಎನ್ನುವಂಥದ್ದು ವಿಸ್ತರಣೆ ಮಾಡಿದ್ದ. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ತನ್ನ ಒಂದು ಯುದ್ಧದ ಪರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದೆ ಬಂದ ಅಂತ ನಾವು ಕರಿತಾ ಹೋಗ್ತೀವಿ. ಬಟ್ ಆಲ್ ದ ಅವೈಲೇಬಲ್ ಸೋರ್ಸಸ್ ಅಬೌಟ್ ಹರ್ಷಾಸ್ ಹಿಸ್ಟ್ರಿ ಆರ್ ಸೈಲೆಂಟ್ ಅಬೌಟ್ ದಿಸ್ ಅಂತ ನಾವು ಕರಿತೀವಿ. ಎಲ್ಲ ಇಲ್ಲಿ ನಮಗೆ ಪ್ರಮುಖವಾಗಿ ದಕ್ಷಿಣ ಭಾರತದ ಮೇಲೆ ಅವನು ಯುದ್ಧ ಮಾಡಿರ್ತಕ್ಕಂತಹ ಅಂಶಗಳ ಬಗ್ಗೆ ಸಾಕಾದಷ್ಟು ಹರ್ಷನ ಬಗ್ಗೆ ನಮಗೆ ಮಾಹಿತಿಗಳು, ನಮಗೆ ಇಲ್ಲಿ ಯುದ್ಧದ ಬಗ್ಗೆ ಉತ್ತರ ಭಾರತದಲ್ಲಿ ಸಿಗುವಂತಹ ಸ್ಕೇರ್ಸಿಟಿ ಎನ್ನುವಂಥದ್ದು ಗೊತ್ತಾಗುತ್ತೆ. ಈ ಯುದ್ಧದ ಬಗ್ಗೆ ಬಹಳಷ್ಟು ಮೌನವಾಗಿದೆ ಅಂತ ನಾವು ಹೇಳ್ಬೋದು. ದ ಪ್ರೋಗ್ರೆಸ್ ಆಫ್ ಹರ್ಷ ಟುವರ್ಡ್ಸ್ ದ ಸೌತ್ ವಾಸ್ ಚೆಕ್ಡ್ ಬೈ ದ ಚಾಲುಕ್ಯನ್ ಕಿಂಗ್ ಪುಲಿಕೇಶಿ ಸೆಕೆಂಡ್, ಹೂ ವಾಸ್ ಟ್ರೈಂಗ್ ಟು ಬಿ ದ ಸಾವೆರಿನ್ ಆಫ್ ದ ಡೆಕ್ಕನ್ ಅಂತ ಕರಿತೀವಿ. ಇಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಹೇಗೆ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ನೋ, ದಕ್ಷಿಣ ಭಾರತದಲ್ಲಿನೋ ಬಹುದೊಡ್ಡ ರಾಜನಾಗಿರ್ತಕ್ಕಂಥವನು ಇಮ್ಮಡಿ ಪುಲಿಕೇಶಿ ಎನ್ನುವಂಥವನಾಗಿದ್ದ. ಅವನ ಸಾರ್ವಭೌಮತ್ವ ಎನ್ನುವಂಥದ್ದು ದಕ್ಷಿಣ ಭಾರತದಲ್ಲಿತ್ತು. ಆ ಒಂದು ಚಾಲುಕ್ಯರ ಮೇಲೆ ಹರ್ಷವರ್ಧನ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಯುದ್ಧವನ್ನು ನಡೆಸ್ತಾನೆ. ಇನ್ ದ ಬ್ಯಾಟಲ್ ದಟ್ ವಾಸ್ ಫೌಟ್ ಆನ್ ದ ಬ್ಯಾಂಕ್ಸ್ ಆಫ್ ನರ್ಮದಾ, ಹರ್ಷ ವಾಸ್ ರಿಪಲ್ಸೆಡ್ ಆ್ಯಂಡ್ ಡಿಫೀಟೆಡ್ ವಿತ್ ಹೆವಿ ಲಾಸಸ್ ಅಂತ ಕರಿತೀವಿ. ನೋಡು, ಕ್ರಿಸ್ತಶಕ 631-32 ಕಾಲಘಟ್ಟದಲ್ಲಿ ನರ್ಮದಾ ನದಿಯ ಮೇಲೆ ಇಮ್ಮಡಿ ಪುಲಿಕೇಶಿಗೂ ಮತ್ತು ಹರ್ಷವರ್ಧನಿಗೂ ಉತ್ತರ ಪತೇಶ್ವರ ಮತ್ತು ದಕ್ಷಿಣ ಪತೇಶ್ವರನಾಗಿರ್ತಕ್ಕಂಥ ಇವರಿಬ್ಬರ ನಡುವೆ ನರ್ಮದಾ ನದಿ ತೀರದಲ್ಲಿ ಬಹುದೊಡ್ಡ ಮಟ್ಟದ ಯುದ್ಧ ಎನ್ನುವಂಥದ್ದು ಉಂಟಾಗುತ್ತೆ. ಆ ಯುದ್ಧ ಎಷ್ಟು ಮಟ್ಟಿಗೆ ಅಂತಂದರೆ ನಿರ್ಣಾಯಕವಾಗಿರ್ತಕ್ಕಂಥ ಯುದ್ಧ ಉಂಟಾಗಿರುತ್ತೆ. ಆ ಯುದ್ಧವನ್ನು ನೋಡಿದಾಗ ಎಷ್ಟು ಮಟ್ಟಿಗೆ ಅವನು ಉತ್ತರ ಭಾರತದಲ್ಲಿ ಬಹು ದೊಡ್ಡ ಪರಾಕ್ರಮಿಯಾಗಿರ್ತಕ್ಕಂಥವನು, ಶಿಲಾದಿತ್ಯ ಎನ್ನುವಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥವನು, ಉತ್ತರಾಪತೇಶ್ವರನಾಗಿರ್ತಕ್ಕಂಥವನು. ದಕ್ಷಿಣ ಭಾರತದಲ್ಲಿ ಇವನು ದಕ್ಷಿಣಪತೇಶ್ವರ ಎನ್ನುವಂಥವನು ಕರ್ನಾಟಕದ ಬಲ ಎನ್ನುವಷ್ಟರ ಮಟ್ಟಿಗೆ ಸೈನ್ಯದ ತಯಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಇವರಿಬ್ಬರು ಮತ ಗಜಗಳ ರೀತಿಯಲ್ಲಿ ಕಾದಾಟವನ್ನು ಮಾಡ್ತಾರೆ. ಆ ಕಾದಾಟ ಎನ್ನುವಂಥದ್ದು ನೋಡುವಂಥ ಅಲ್ಲಿರ್ತಕ್ಕಂಥ ಉಯನ್ಸ್ತ್ಯಾಂಗನಿಗೂ ಮತ್ತು ರವಿಕೀರ್ತಿಗೂ ಇವರೆಲ್ಲರೂ ಕಣ್ಣಾರೆ ನೋಡಿರ್ತಕ್ಕಂಥ ಯುದ್ಧ ಎನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ, ಹರ್ಷವರ್ಧನ ಎನ್ನುವಂಥವನು ಗೆಲ್ಲುವ ಹುಮ್ಮಸ್ಸಿನಿಂದ ಪ್ರಯತ್ನವನ್ನು ಪಟ್ಟರೆ ಅಂತಿಮವಾಗಿ ಇಮ್ಮಡಿ ಪುಲಿಕೇಶಿ ಎನ್ನುವಂಥವನು ನರ್ಮದಾ ನದಿ ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾನೆ. ಉಯನ್ಸ್ತ್ಯಾಂಗನ ಸಿಯುಕಿ ಎನ್ನುವಂಥ ಗ್ರಂಥದಲ್ಲಿ ಬರಿತಾ ಹೋಗ್ತಾನೆ, ಹರ್ಷವರ್ಧನನ ಮದಗಜಗಳ ಅಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯನ್ನು ನೋಡಿರ್ತಕ್ಕಂಥ ಹರ್ಷವರ್ಧನನ ಸಂತೋಷ ಎನ್ನುವಂಥದ್ದು ಹಾರಿ ಹೋಯಿತು ಅಂತ ಆತ ಬರಿತಾ ಹೋಗ್ತಾನೆ. ರವಿಕೀರ್ತಿ ಎನ್ನುವಂಥವನು ಐಹೊಳೆ ಪ್ರಶಸ್ತಿಯಲ್ಲಿ ಇಮ್ಮಡಿ ಪುಲಿಕೇಶಿ ಎನ್ನುವಂಥವನು ಉತ್ತರ ಪತೇಶ್ವರನ ವಿರುದ್ಧ ಜಯಬೇರಿಯನ್ನು ಬಾರಿಸ್ತಾನೆ ಎನ್ನುವಂಥ ಅಂಶವನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಹರ್ಷವರ್ಧನ ದಕ್ಷಿಣ ಭಾರತದ ಮತ್ತು ಬಾದಾಮಿ ಚಾಲುಕ್ಯರ ರಾಜನಿಂದ ಸೋಲಿಗೆ ಈಡಾಗ್ತಾನೆ ಅಂತ ನಾವು ಕರಿಬೋದು. ಅಲ್ಲಿಗೆ ಆತನ ದಕ್ಷಿಣ ಭಾರತದ ಸಾಮ್ರಾಜ್ಯ ವಿಸ್ತರಣೆಗೆ ತಣ್ಣೀರೆರಚುವಂಥ ಪರಿಸ್ಥಿತಿ ಉಂಟಾಯಿತು. ನರ್ಮದಾ ನದಿಯೇ ಆತನ ಉತ್ತರ ಭಾರತದ ಸಾಮ್ರಾಜ್ಯದ ಗಡಿರೇಖೆ ಆಯಿತು ಅಂತ ನಾವು ನೋಡ್ಬೋದು. ಎಕ್ಸ್ಟೆಂಟ್ ಆಫ್ ಹರ್ಷಾಸ್ ಎಂಪೈರ್, ಆತನ ಸಾಮ್ರಾಜ್ಯ ವಿಸ್ತರಣೆ ಅಥವಾ ಆತನ ಒಂದು ವಿಸ್ತಾರ ಹೇಗಿತ್ತು ಅಥವಾ ಎಷ್ಟಿತ್ತು ಅಂತ ನೋಡೋದಾದರೆ, ಹಿಸ್ಟೋರಿಯನ್ಸ್ ಡಫೈರ್ ಇನ್ ದೇರ್ ಒಪಿನಿಯನ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಹರ್ಷಾಸ್ ಎಂಪೈರ್. ಅನೇಕ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಡಾಕ್ಟರ್ R.C. ಮಜುಮ್ದಾರ್, ಅಟ್ ದ ಫಸ್ಟ್ ಹರ್ಷಾಸ್ ಕಿಂಗ್ಡಮ್ ಕಂಪ್ರೈಸ್ಡ್ ಮೆರ್ಲಿ ದಟ್ ಟೆರಿಟರೀಸ್ ಆಫ್ ದ ಓಲ್ಡ್ ಸ್ಟೇಟ್ಸ್ ಆಫ್ ತಾನೇಶ್ವರ ಅಂಡ್ ಕನೋಜ್ ಅಂತ ಕರೀತಾನೆ. ಈತ R.C. ಮಜುಮ್ದಾರ್ ಏನು ಹೇಳ್ತಂದ್ರೆ, ಕನೋಜ್ ಮತ್ತು ತಾನೇಶ್ವರ ಎನ್ನುವಂಥ ಸುತ್ತಮುತ್ತ ಪ್ರದೇಶಗಳಿಗೆ ಮಾತ್ರ ಆತನ ಒಂದು ರಾಜ್ಯ ಸೀಮಿತವಾಗಿತ್ತು ಮತ್ತು ಅಲ್ಲಿದ್ದ ಆತನ ಒಂದು ಪ್ರಾರಂಭ ಉಂಟಾಯಿತು, ಆತನ ಒಂದು ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು ಅಂತ ಹೇಳಿದ್ರೆ, ಟುವರ್ಡ್ಸ್ ದ ಕ್ಲೋಸ್ ಆಫ್ ಈಸ್ ರೇಂಜ್ ಈ ಹ್ಯಾಡ್ ಅನೆಕ್ಸ್ಡ್ ಮಗಧ ಅಂಡ್ ಇವನ್ ಪುಷ್ಡ್ ದ ಕನ್ಕ್ವಿಸ್ಟ್ ಆಸ್ ಫಾರ್ ಆಸ್ ಒರಿಸ್ಸಾ ಅಂಡ್ ಕೊನಗೋಡ ಇನ್ ದಿಸ್ ಸೌತ್ ಆಫ್
ಮಹಾವೇದಿ ಅಂತ ನಾವು ಕರಿತಾ ಹೋಗ್ತೀವಿ. ಅದರ ಜೊತೆ ಈತನ ಒಂದು ಸಾಮ್ರಾಜ್ಯ ಎನ್ನುವಂಥದ್ದು ಒರಿಸ್ಸದವರೆಗೂ ಮತ್ತು ಅದರ ಜೊತೆಗೆ ಇಲ್ಲಿ ಕಾನುಗೋಡ ಎನ್ನುವಂಥದ್ದು ಮತ್ತು ಇಲ್ಲಿ ಸೌತಿನ ಮಹಾವೇದ ಎನ್ನುವಂಥ ಪ್ರದೇಶದವರೆಗೂ ಆತನ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅಂತ ಇಲ್ಲಿ ಅನೇಕ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಇಲ್ಲಿ ನಮಗೆ ಅನೇಕ ಇತಿಹಾಸಕಾರರು ಏನು ಹೇಳ್ತಾರೆ ಅಂದರೆ, ಉತ್ತರದ ಹಿಮಾಲಯ ಪರ್ವತದಿಂದ ದಕ್ಷಿಣದ ನರ್ಮದಾ ನದಿಯವರೆಗೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಅಥವಾ ಬಂಗಾಳ ಎನ್ನುವಂಥ ಪ್ರದೇಶದಿಂದ ಪಶ್ಚಿಮದಲ್ಲಿ ಸಿಂಧು ಪ್ರಾಂತ್ಯದವರೆಗೆ ಈತನ ಒಂದು ವಿಶಾಲ ಸಾಮ್ರಾಜ್ಯ ಸ್ಥಾಪನೆಗೊಂಡಿತ್ತು ಎನ್ನುವಂಥ ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಹರ್ಷವರ್ಧನ್ನ ಒಂದು ಆಡಳಿತ ಎನ್ನುವಂಥದ್ದು, ಆತನ ಒಂದು ದಿಗ್ವಿಜಯ ಎನ್ನುವಂಥದ್ದು ಸಾಹಸಮಯವಾಗಿತ್ತು ಅಂತ ನಾವು ಉಲ್ಲೇಖಿಸ್ಬೋದು. ಧನ್ಯವಾದಗಳು.